ಸರ್ಕಾರದ ಜಾತಿ ಗಣತಿ ವರದಿಯಲ್ಲಿ ದೇವಾಂಗ ಸಮಾಜದ ಜನಸಂಖ್ಯೆ ಅಂಕಿಅಂಶ ತಪ್ಪಿದೆ. ಇದನ್ನು ಸರಿಪಡಿಸಬೇಕು, ಇಲ್ಲವಾದರೆ ಸಮಾಜಕ್ಕೆ ಅನ್ಯಾಯ ಆಗಲಿದೆ ಎಂದು ನೇಕಾರ ಒಕ್ಕೂಟದ ಅಧ್ಯಕ್ಷ ಆರ್ ಜಯರಾಮ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಜೇಡರ ದಾಸಮಯ್ಯ ಜಯಂತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಜ್ಯದಲ್ಲಿ ನೇಕಾರ 29 ಒಳ ಪಂಗಡಗಳಿದ್ದು, ದೇವಾಂಗ ಸಮಾಜ 20 ರಿಂದ 25 ಲಕ್ಷ, ನೇಕಾರ ಸಂಖ್ಯೆ 50 ರಿಂದ 55 ಲಕ್ಷ ದಾಟಿದೆ. ಆದರೆ ಜಾತಿ ಗಣತಿಯಲ್ಲಿ ನೇಕಾರ ಎಂಬ ಪದ ಬಿಡಲಾಗಿದೆ. ಈ ಮೂಲಕ ಸರ್ಕಾರ ದೇವಾಂಗ ಮತ್ತು ನೇಕಾರಿಕೆ ಸಮಾಜವನ್ನು ತಿಳಿಯುವ ಪ್ರಯತ್ನ ನಡೆಸಿದೆ ಎಂದು ಆರೋಪಿಸಿದರು. ಪುಟ್ಟಸಾಲಿ ನೇಕಾರ ಸಂಘದ ರಾಜ್ಯಾಧ್ಯಕ್ಷ ಎಚ್ ತಿಪ್ಪೇಸ್ವಾಮಿ ಮಾತನಾಡಿ, ನೇಕಾರರು ಬೇರೆಯವರ ಮಾನ ಮುಚ್ಚುವ ಕೆಲಸ ಮಾಡುತ್ತಿದ್ದು, ವೃತ್ತಿಯಲ್ಲಿ ನೇಕಾರರಾಗಿದ್ದರೂ ಸಹ ಚುನಾವಣೆ ಸಂದರ್ಭದಲ್ಲಿ ನೇಕಾರ ಸಮುದಾಯಗಳ ಪಾತ್ರವೂ ಇದೆ. 29 ನೇಕಾರ ಒಳ ಪಂಗಡಗಳಿದ್ದು, ಇಂಥ ನೇಕಾರರ ಪದವನ್ನು ಜಾತಿ ಗಣತಿಯಲ್ಲಿ ಕೈ ಬಿಡಲಾಗಿದೆ. ತಪ್ಪು ಮಾಹಿತಿಯ ಜಾತಿ ಗಣತಿಯನ್ನು ಮಾಡಿದವರು ಹಾಗೂ ಸ್ವೀಕರಿಸಿದವರು ಯಾರೋ ಕೂಡಲೇ ನೇಕಾರ ಸಮುದಾಯ ಜಾತಿ ಗಣತಿಯನ್ನು ಸರಿಪಡಿಸುತ್ತಿದ್ದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಭೆಯಲ್ಲಿ ವಿವಿಧ ನೇಕಾರ ಸಂಘಟನೆಯ ಅಧ್ಯಕ್ಷರು ಮಾತನಾಡಿದರು. ಸಮುದಾಯದ ಮುಖಂಡರು ಕೂಡ ಇದ್ದರು. ಸುಮಾರು ನಾವು ಸರಿಸುಮಾರು ಇಲ್ಲೇ ಒಂದು 30,000 ಜನಸಂಖ್ಯೆಯನ್ನ ನಾವು ಹೊಂದಿದ್ದೇವೆ. ಇಂತಹ ಒಂದು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ನೇಕಾರರು ಚಳ್ಳಕೆರೆ ತಾಲೂಕಿನಲ್ಲಿ ಈ ವರ್ಷ ಬಹಳ ಅದ್ದೂರಿಯಾಗಿ ದೇವರದಾಸಮಯ್ಯವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ನಾವು ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದು ಬಹಳ ಸಂತೋಷವಾದ ವಿಚಾರ. ಆಚರಣೆಯನ್ನು ಮಾಡ್ತಕ್ಕಂಥದ್ದು ದೇವರದಾಸಮಯ್ಯನವರು 11ನೇ ಶತಮಾನದಲ್ಲಿ ನಮ್ಮ ನೇಕಾರರ ಸಂತ, ಇವರು ಮುದನೂರಿನಲ್ಲಿ ಹುಟ್ಟಿದ್ರು. ನೇಕಾರರಾಗಿ ತಮ್ಮ ಜೀವಮಾನವನ್ನೇ ತ್ಯಾಗ ಮಾಡಿ ನೇಕಾರರ ಒಂದು ಸಂತ ಆಗಿದ್ದಾರೆ. ಇವರು 11ನೇ ಶತಮಾನದಲ್ಲಿ ವಚನ ಸಾಹಿತ್ಯದಲ್ಲಿ ಮೊಟ್ಟ